ನಾನಿದ್ದೇನಲ್ಲ, ಹೆದರ್ಬೇಡ. ಯಾಕೆ? ನೀನು ಒಬ್ಬಳೇ ಇರುದಲ್ವಾ? ಹೌದು, ನಾನಿದ್ದೇನಲ್ಲ. ಅಲ್ಲ, ಬರುವಾಗ ಗೆಳತಿಯರು ಮತ್ತು ನಾನು ಒಟ್ಟಿಗೆ ಬಂದವರು. ಹೌದು. ಹೋಗುವಾಗ ನಾನು ಬಿಟ್ಟೆ ಹೊರಟು ಹೋದ ನೋಡಿ. ಅವ್ರು ಒಟ್ಟಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಬೇರೆ ವ್ಯವಸ್ಥೆ ಮಾಡಿದ್ರು. ಈಗಂದ್ರೆ ನಮಗೆ ಬೇರೆ ಜನ ಸಿಕ್ಕಿತ್ತ? ಬೇರೆ ಜನ ಸಿಗುವಾಗ ನಮ್ಮ ನೆನಪಿರುವುದಿಲ್ಲ. ಅದು ಹೆಣ್ಣು ಮಕ್ಕಳು ಹಾಗೆ. ಹೌದಾ? ಸೀರೆ ಬಟ್ಟಲು ಅನ್ನ ಎಲ್ಲ ಹಂಚಿಕೊಳ್ಳುದು ಜೊತೆ ಸಿಗುವವರೆಗೆ ಮಾತ್ರ. ಹೌದಾ? ಅವರಿಗೆ ಹುಚ್ಚಿಡಿಬೇಕು ಕಣ್ಣಿನಲ್ಲಿ ಹಂಚಿಕೊಳ್ಳಿಕ್ಕೆ. ಹೌದಾ? ಹೋದದ್ದೆ ನೀವೆಲ್ಲ ಮಾಡಬೇಡ. ಯಾಕೆ? ಅವರು ಒಟ್ಟಿಗೆ ಹೋದ್ರೆ ನಾನಿದ್ದೇನಲ್ಲ ನಿಮ್ಗೆ. ಯಾಕೆ? ಅಲ್ಲ, ನಿನಗೆ ಹೆದರಿಕೆ ಆಗದಾಗೆ ಮಾತಾಡ್ಲಿಕ್ಕೆ. ಆಗ ಹೌದಾ? ಆಗ್ಬಹುದು. ಆಹೋ ಆಹೋ ಆಹೋ. ಏನು? ಕಮಲ ಕಮಲ ಇಲ್ಲಿ ನಿನ್ನ ಮುಖದಲ್ಲಿ ನೀರಜ ಮುಖಿ. ಹಾಗೆ ಕಮಲದ ಮುಖದಲ್ಲಿ ಕಮಲದ ಕಣ್ಣುಗಳು, ಓಹೋ, ಕಮಲದ ಕೈ, ಎಲ್ಲ ಮೃದು 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 ಹೌದೇ? ಕೋಮಲ. ಓಹೋ, ಸುಮ ವಾಸಿನಿ, ಸುಮ ಕೋಮಲೆ, ಸುಮ ರೂಪಿಣಿ, ಸುಮ ನೇತ್ರ. ಓಹೋ, ಆಹಾ ಆಹಾ ಆಹಾ. ಏನು? ಅಯ್ಯೋ, ನೀನೊಂದು 4 ಹೆಜ್ಜೆ ನಡೆದ, ನಾನೆಲ್ಲಾದ್ರೂ ಹಾಗೆ ನಡೆದ್ರೆ ನಾಳೆ ಕೀಲು ಪಂಡಿತರಲ್ಲಿಗೆ ಹೋಗ್ಬೇಕಷ್ಟೇ. ಯಾಕೆ ಅದು? ಏನು ಬಳಗಿಸ್ತೀವಿ? ಆಗ ಏನು ಬಳಗಿಸ್ತೀವಿ? ಓಹೋ, ಸಾಧಾರಣ ಎಷ್ಟು ಕಟ್ಟಿಯ ಧಾನ್ಯ ಹಾಕಿದ್ರೆ ಹಿಟ್ಟಾಗಿ ಹೌದೇ? ಕಡೆಯುವ ಕಲ್ಲಿನ ಹಾಗೆ. ಅದಕ್ಕೆ ಏನು ಹೇಳಿದ್ರು ಬೇಸರ ಮಾಡಿ ಬೇಡ, ಮತ್ತೆ ನನ್ನ ದೃಷ್ಟಿ ತಾಗುದಿಲ್ಲ. ಹೌದಾ? ಏನು ಕಷ್ಟ ಆಗುದಿಲ್ಲ. ಇಲ್ಲಪ್ಪ, ಇದು ಯಾವುದು? ಮರಿಯಾನೆ. ಯಾರು? ನಿನ್ನ ನಡೆ ವಾರಣ ಯಾನೆ. ಏನು ಹೊರಗಿನಿಂದ ಚಂದ ಇದ್ದು, ಹೊರಗೆ ಮಾತ್ರ ನೋಡಿದ್ರೆ ಸಾಕ, ಮತ್ತೆ ಒಳಗಿದ್ದೂ ತೋರಿಸಿ. ಅಯ್ಯೋ, ಕೃಪಾರಸ. ಹಾಗೆ ಕೃಪಾರಸ ಬೀರಿ ಒಳಗಿನ ಅಂತರಂಗದ ನಿನ್ನ ಸೌಂದರ್ಯ ಅದನ್ನು ತೋರಿಸಿದ್ರೆ ನೀನು ಯಾರು? ನಿನ್ನ ನೋಡುವಾಗ ನಿನ್ನ ಅಮ್ಮನ ನೆನಪಾಯ್ತು ನನಗೆ. ಅಯ್ಯೋ, ನನ್ನ ಅಮ್ಮ ನಿಮ್ಗೆ ಯಾಕೆ? ನನಗೆ ಯಾವ ಕರ್ಮಕ್ಕೆ? ಅದು ನೀವು ಹೇಳುತ್ತಾ ಇದ್ದೀರಿ. ಹಾಗಲ್ಲ, ನಿನ್ನ ಅಮ್ಮ ಎಂತವಳು, ಹಾಗೆ ನಿನ್ನ ಅಪ್ಪ ಎಲ್ಲಿಯವನು? ಏನು ಕನಕಲ ತಾನು ನಾನಾ ಚಿನ್ನದ ಬಳ್ಳಿಯ ಹಾಗೆ. ಹೌದೇ? ಹೌದೌದು. ಈ ಕಾಡಿನ ಮಧ್ಯೆ ಒಂದು ಇದ್ದಿ. ಏನು ನಿನ್ನ ಬಯಕೆ? ನಿನಗೆ 2 ಕಾಲ 4 ಕಾಲ. ಪ್ರಾಣಿ ಅಂತ ಹೇಳುದ ನೀನು? ಮದುವೆ ಆಗಿದ ಆಗ 2 ಕಾಲ 4 ಕಾಲ. ಹಾಗೆ ಮದುವೆ ಆಗಿದ್ರೆ ಮಕ್ಕಳೆಷ್ಟು? ಮದುವೆ ಆಗದೇ ಇದ್ರೆ ಮಕ್ಕಳೆಷ್ಟು? ಅದು ಆ ರೀತಿ ಆಗ್ತದೆ. ಮದುವೆ ಆಗಿದ್ರೆ ನೀವು ಮಕ್ಕಳೆಷ್ಟು? ಹಾಗೆ ಹಾಗಾಗಿ ನಿಮಗೆ ಮಕ್ಕಳೆಷ್ಟು? ಮದುವೆ ಆಗದಿದ್ರೆ ನೀವು ಮಕ್ಕಳೆಷ್ಟು? ಹಾಗೆ ಹಾಗೆ. ನಿನ್ನ ಅಮ್ಮನಿಗೆ ಎಷ್ಟು ಜನ? ಅಯ್ಯೋ, ಏನೇನು ಹೇಳುದು ನೀನು? ಹಾಗಲ್ಲ, ಅಮ್ಮನಿಗೆ ಎಷ್ಟು ಮಕ್ಕಳು? ಆಗ ಇದು ಎಲ್ಲ ಹೇಳಬೇಕು. ನನಗೆ ಉಂಟಲ್ಲ, ನಿನ್ನ ನೋಡುವಾಗ ಒಳಗಿಂದ ಕನಿಕರ ಬರುವುದು. ಹೌದಾ? ಅದೇ ಗಂಡು ಮಕ್ಕಳು ಬೇಕಾದ್ರೆ ತೋಡಿಗೆ ಬಿದ್ದು ಕೈಕಾಲು ಮುರಿದುಕೊಳ್ಳಿ, ನಮಗೆ ಕನಿಕರವೇ ಬರುದಿಲ್ಲ. ಅದು ಒಬ್ಬಂಟಿಯಾಗಿ ಕಂಡ್ರೆ ಅಯ್ಯೋ 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 ಅಯ್ಯೋ, ನನ್ನ ಕರುಳಿಗೆ ಉರಿ ಬರ್ತದೆ. ಏನಾದ್ರೂ ಕೊಡು, ಏನಾದ್ರೂ ಕೊಡು. ಹಾಗೆ ಏನು ಕೊಡುವುದು ಅಂತ ನೋಡು. ನೀನು ಯಾರು, ಎಲ್ಲಿಂದ ಬಂದದ್ದು, ಯಾಕೆ ಬಂದದ್ದು ಹೇಳ್ತೀಯಾ? ಕೇಳುತ್ತೀಯಾ?
ಇಚ್ಛೆಯ ಹೌದು. ಪರಿಚಯ ಕೇಳಿದಂತ ಸಂದರ್ಭದಲ್ಲಿ ಹೇಳಬೇಕಾದ್ರೆ ಕರ್ತವ್ಯವಾಗಿರುತ್ತದೆ. ಹೌದಲ್ವಿ? ಹೌದು. ಒಬ್ಬ ಅದರ ನಡೆ ನುಡಿಗಳನ್ನು ನೋಡುವಾಗಲೇ ಅರಿತುಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಹಾ. ಇವ ಯಾರು ಏನೆಂಬುದಾಗಿ. ಅಯ್ಯೋ, ನನ್ನಷ್ಟು ಸಂಭಾವಿತರು ಊರಿನಲ್ಲಿ. ಹೌದಾ? ಅದಕ್ಕಾಗಿ ಹೇಳುತ್ತಾ ಇದ್ದೇನೆ, ನೀನನ್ನು ಕಾಣುವಾಗ ಅಸುರರಿಗೆಲ್ಲ ತಿಲಕಪ್ರಾಯನಾಗಿ ಮೆರೆಯುತ್ತಾ ಇದ್ದೆ ಎಂಬುದಾಗಿ ನಿನ್ನನ್ನು ನೋಡೋದು ಅರಿತುಕೊಂಡು ಅವನಿದ್ದೀನಿ. ಅಷ್ಟು ಸಂಭಾವಿತನಾದ ಕಾರಣವೇ ನಾನು ಊರಿಗೆ ಸರಿ ಹೋಗುದಿಲ್ಲ. ಹೌದಾ? ಹೌದು. ಅದು ಯಾರು ಯಾವುದು? ಹಾಗಲ್ಲ, ಮತ್ತೆ ಊರಿಗೆ ಹೋದ ಮೇಲೆ ಅವರಿಗೆ ಸಮಸ್ಯೆ, ಹೂ ಹಾಕಬೇಕು, ಸ್ವಾಗತ ಮಾಡಬೇಕು, ಹಾರ ಹಾಕಬೇಕು, ಅವರಿಗೆ ಸುಮ್ಮನೆ ಕಷ್ಟ ಕೊಡುದು ಯಾಕಂದ್ರೆ ನಾನು ಕಡಿಮೆ. ಹೌದು. ಆದ್ರೆ ನಾನು ಪರಿಚಯ ಹೇಳುವಂತಹ ಸಂದರ್ಭದಲ್ಲಿ ನೀನು ಯಾವುದೇ ಕಾರಣಕ್ಕೆ ಆಲಸ್ಯವನ್ನು ಗೊಳ್ಳಲು ಕೇಳಬೇಕು. ನೀನು ಆಲಸ್ಯ ಹುಚ್ಚಿಡಿಬೇಕು. ನೀನು ಮಾತಾಡುವಾಗ ಆಲಸ್ಯ ಬರ್ತದೆ. ಹೌದಾ? ಒಂದು ಮುದುಕಿ ಮಾತಾಡುವಾಗಾದ್ರೂ ಆಲಸ್ಯ ಬರ್ತದೆ. ಹೌದು. ನೀನು ಹುಡುಗಿ ಮಾತಾಡುವಾಗ ಆಲಸ್ಯ ಬರ್ತದೆ. ನಿನ್ನ ನೋಡಲು ಗೊತ್ತಾಯ್ತು. ಏನು? ನೀನು ರಸಿಕ ಹೌದೇ ಹೌದು. ಹೌದಾ? ಹೌದಪ್ಪ. ನಿನ್ನನ್ನು ನೋಡುವಾಗ ರಸ ಬರದಿದ್ರೆ ಮತ್ತೆ ಇಂಥದ್ದು ಹುಟ್ಟಿ ಬದುಕಿ ಪ್ರಯೋಜನ. ಆದ್ರೆ ನೀನು ಅಪ್ಪಮ್ಮ ಯಾರು ಎಂಬುದಕ್ಕೆ ಕೇಳುತ್ತಾ ಇದ್ದಿ. ಯಾರು? ಅಮ್ಮ ಅಮ್ಮ ಅಮ್ಮ. ನಿನ್ನ ಮೈಯಲ್ಲಿ ಅಮ್ಮ ಬಿತ್ತ? ಯಾಕೆ ಮೈಯಲ್ಲಿ ಬೀಳುವುದಕ್ಕೆ ಅಮ್ಮ ಅಂತ ಹೇಳ್ತಾರೆ. ಅಷ್ಟಲ್ಲ, ಮತ್ತೆ ನನಗೆ ಅಮ್ಮ ಇಲ್ಲ.